ಅಯ್ಯೋ ಸ್ವೀಟಿ, ಏನಾಯ್ತಮ್ಮ? ಬರ್ತಾರೆ ಬಾ ನಿಮ್ಮ ಯಜಮಾನ್ರು. ಈಗ ಸುಮ್ಮನೆ ಹಿಂಗೆ ನಿಂತ್ಕೊಂಡು ಊಟ ತಿಂಡಿ ಬಿಟ್ಕೊಂಡು ನಿಂತ್ಕೊಂಡ್ರೆ ಏನಾದ್ರು ಸರಿ ಹೋಗುತ್ತೆ ಅನ್ಕೊಂಡೇನು? ಬಾಬಾ. ಇಲ್ಲ ಮಮ್ಮಿ, ಸಾಧ್ಯನೇ ಇಲ್ಲ. ಇವತ್ತು ಎರಡರಿಗೊಂದು ನಿರ್ಧಾರ ಆಗಲೇಬೇಕು. ಇಲ್ಲ ನಾನು ಬೇಕಾ, ಈ ಮನೆಗಿರೋರು ಎಲ್ಲರೂ ಬೇಕಾ ಕೇಳ್ಬಿಡ್ತೀನಿ ಇವ್ರಿಗೆ. ಬರಲಿ ಇವರು. ಹಾಯ್ ಸ್ವೀಟಿ, ಯಾಕ ಏನಾಯ್ತು? ಒಂದು ಹಾಯರ ಹೇಳು. ಅಯ್ಯೋ, ನನ್ನ ಮಗಳು ಏನು ಹೇಳ್ತಾಳಪ್ಪ ಪಾಪ. ನನ್ನ ಸ್ವೀಟಿ ಎಲ್ಲ ಬೇಜಾರು ಮಾಡಿಕೊಂಡು ಊಟ ತಿಂಡಿ ನೀರು ಎಲ್ಲ ಬಿಟ್ಟು ಕೂತ್ಕೊಂಡ. ನೀನು ಹೆಂಡ್ತಿ ಎಷ್ಟು ಬೇಜಾರು ಮಾಡ್ಕೊಂಡು ಓಡು. 2 kg ಏನು ಡಯಟ್ ಮಾಡ್ದಂಗೆ, ಏನು ಎಕ್ಸಸೈಸು ಮಾಡ್ಲಾರ್ದಂಗೆ ಕಡಿಮೆ ಆಗ್ಯಾಳ ಪಾಪ ನನ್ನ ಸ್ವೀಟಿ. ಏನಾಯ್ತು? ಯಾಕೆ ಇಷ್ಟು ಬೇಸರ ಮಾಡ್ಕೊಂಡಿ? ಅದನ್ನಾರ ಹೇಳು. ನೋಡ್ರಿ, ಇವತ್ತು ಎರಡರಾಗ ಒಂದು ನಿರ್ಧಾರ ಆಗ್ಬೇಕಂದ್ರೆ ಆಗ್ಲೇಬೇಕು. ನೀವು ನಿಮ್ಮ ಆಸ್ತಿ, ನಿಮ್ಮ ಪಾಲಿಗೆ ಏನು ಬರುತ್ತೋ ಆಸ್ತಿ ತಗೊಂಡು ನನ್ನ ಜೊತೆ ಹೊರಗೆ ಬರ್ತೀರಾ, ಅಥವಾ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಇರ್ತೀರಾ? ಹೇಳ್ಬಿಡ್ರಿ. ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಇರೋದು ನಿಮ್ಮ ನಿರ್ಧಾರ ಆದ್ರೆ, ನಾ ಯಾವುದೇ ಕಾರಣಕ್ಕೂ ಈ ಮನೆಗೆ ಇರಲ್ಲ. ನಿಮ್ಮವ್ವ, ನಿಮ್ಮ ತಮ್ಮನ ಹೆಂಡತಿ ಎಲ್ಲರೂ ನನ್ನ ಮೇಲೆ, ನಿಮ್ಮ ಅಪ್ಪ ಮತ್ತ ಎಲ್ಲರೂ ಸೇರಿ ನನ್ನ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡಿದ್ರು ಗೊತ್ತನ? ಏನ್ ಹೇಳಕತ್ತಿ ಸ್ವೀಟಿ? ನಿನಗೆ ನಮ್ಮ ಮನೆಗೆ ಯಾರು ಏನ್ ಅನ್ನಕ್ ಸಾಧ್ಯ? ಏನ್ ನಿಮ್ಮ ಮಾತಿನ ಅರ್ಥ? ಏನ್ ಹೇಳ್ರಿ? ನಾ ಸುಳ್ಳು ಹೇಳ್ತೀನಂತನ? ನಾನ್ಯಾಕೆ ಸುಳ್ಳು ಹೇಳಿ? ಕೇಳ್ರಿ ಬೇಕಾರ. ನಿಮ್ಮ ಅವರ್ನ ಕರೆದು ಕೇಳ್ರಿ, ನಿಮ್ಮ ತಮ್ಮನ ಕೇಳ್ರಿ ಮೊದ್ಲು. ಏನ್ ಅವ್ನು ಕಟ್ಕೊಂಡಿರೋ ಏನ್ ತಿನ್ಕೊಂಡ್ಬಿಟ್ಟಾನ ಏನ ನನ್ನ? ಏನ್ ನಿಮ್ಮ ಮನೆ ಆಳ ಅನ್ಕೊಂಡಾನ? ಎಷ್ಟು ಜೋರು ಕೂಗಿ ನನಗ ಬರೀ ಲತ್ಕಿಮ್ಮ ಅಂತ ಹೇಳಿ ಕೂಗುದ್ ಗೊತ್ತನ? ನಮ್ಮ ಮನೆಗೆ ಯಾರು ಹಂಗನ್ನಲ್ಲ. ಅಲ್ಲ ಸ್ವೀಟಿ, ಬನ್ನಿ ಇಲ್ಲಿ ಅತಿಗೆಮ್ಮ ಅಂತ ಕರೆದ್ರೆ ಅದ್ರಾಗ ಏನ್ ತಪ್ಪೈತಿ? ಅತಿಗೆಮ್ಮ ಅಂತ ಕರೀದ ಇನ್ನೇನಂತ ಕರೀತಾರೆ ಹೇಳು? ಅಯ್ಯೋ, ಬರೀ ಬನ್ನಿ ಅತಿಗೆಮ್ಮ ಅಂತ ಕರೆದಿದ್ರೆ ಅಷ್ಟು ಸಿಟ್ಟು ಮಾಡ್ಕೋತಿದ್ದಿಲ್ಲಪ್ಪ ನನ್ನ ಮಗಳು. ನಿಮ್ಗೇನು ತಲೆಗೆ ಬುದ್ಧಿ ಐತಿಲ್ರಿ? ಗೊತ್ತಾಗುತ್ತಿಲ್ರಿ? ಹೆಣ್ಣು ಹೌದಲ್ರಿ? ಇಷ್ಟೆಲ್ಲ ಕೇಳೋಣ. ಇನ್ನ ಸ್ವಲ್ಪ ಬಿಟ್ಟಿದ್ರ ಏಕವಚನ ತೆಗ್ದಿಲ್ಲ ಅಂತಲ್ಲ, ಬಿಟ್ಟಿದ್ರಿ ಏನಿಲ್ಲ, ಕುತ್ತಿಗೆ ನೆಚ್ಚಿಗೆ ಬಿಡ್ತಿದ್ ನನ್ನ ಮಗಳದು. ಅಲ್ರಿ ಅತ್ತಿಯರ, ಹೆಂಗ್ ಮಾಡ್ತನ್ರಿ? ನಮ್ಮ ತಮ್ಮ ಅಂತಾವಲ್ರಿ. ಅಂದ್ರ ನಾನು ಅಂತಾಕಿ ನಮ್ಮವ್ವ ಅಂತಾರಂತನ? ನೀವೇನೇನಾರ ಹೇಳ್ಬೇಡ್ರ ಮತ್ತ. ನೋಡ್ರಿ, ನಾ ಕರೆ ಹೇಳಕತ್ತೀನಿ ರೀ. ನಂಗಂತೂ ಈ ಮನೆಗೆ ಇರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲಪ್ಪ. ನಾನಂತೂ ಹೋಗ್ತೀನಿ. ನಿಮಗೆ ನಿಮ್ಮ ಹೆಂಡತಿ ಬೇಕಾದ್ರೆ ಬರ್ರಿ, ಬೇಡತ್ತಂದ್ರೆ ಇಲ್ಲೇ ಇರ್ರಿ. ಮಮ್ಮಿ ಬಾ ಹೋಗಣ. ನಾ ಹೆಂಗೂ ರೆಡಿ ಆಗ್ಬಿಟ್ಟಿನಿ. ನಾನು ಈ ಮನೆಗೆ ಅಡ್ಜಸ್ಟ್ ಆಗ್ಬೇಕಂತ ಹೇಳಿ 3 ಹೊತ್ತು ಸೀರೆ ಉಟ್ಕೋತಿದ್ದೆ. ಪಾಪ ಅತ್ತೆಯರಿಗೆ ಬೇಜಾರಾಗ್ಬಾರ್ದು, ಮಾವರಿಗೆ ಬೇಜಾರಾಗ್ಬಾರ್ದು ಅಂತ ಹೇಳಿ ಈ ಮನೆ ಋಣ ಇನ್ನು ತೀರ್ತು ಅನ್ಕೊಂಡು ಹೋಗೋಣ ಬನ್ನಿ ಮಮ್ಮಿ. ನಾನು ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಪ್ಪ ನಿಮ್ಮ ಮನೆಗಿರಕ. ಇವತ್ತು ನಿಮ್ಮ ತಾಯರು ಹೇಳಿದ್ರು, ನೀವ್ಯಾಕದಿರಿ ಹೋಗ್ಬಿಡ್ರಿ, ನಿಮ್ಮ ಮಗಳಂತರೂ ಸೊಸಿ ಇರೋದ್ ನ್ಯಾಯ, ನೀವಿರೋದ್ ನ್ಯಾಯ ಅಲ್ಲ ಅಂದ್ರಪ್ಪ. ಇನ್ನೇನಪ್ಪ, ಇಷ್ಟೆಲ್ಲ ಮಕ್ಕ ಕುಡ್ದಂಗೆ ಮಾತಾಡಿದ್ಮೇಲೂ ನಾವಿದ್ರ ಸುಮ್ಮನೆ ನಮ್ಗೆ ಮರೆಯೋದಿಲ್ಲ ಅಂತ ಕನ್ಸ್ಕೊತೈತಿ. ನಾ ಓಕೆಯಪ್ಪ, ನಡಿ ಮಗಳು ಹೋಗಣ. ಅಯ್ಯೋ ಸ್ವೀಟಿ, ಅತ್ತೆ 1 ನಿಮಿಷ ತಡೀರಿ, ಕೇಳೋಣ. ಅವ್ವಾ ಏನಪ್ಪ ಕೊಳಿ ಕುಂಟ್ಲ ಏನ? ಅಲ್ಲಿವಾ ಏನಂದಿ ನೀನ್ ನನ್ನ ಹೆಂಡತಿಗೆ? ನಮ್ಮ ಅತ್ತಿಯರ್ಗೆ ಯಾಕೆ ಅನ್ನಕೋಬೇಕು? ಪಾಪ ಅವ್ರೊಬ್ಬರೇ ಇರ್ತಾರಂತ ಕರ್ಕೊಂಬಂದು ಇಟ್ಕೊಂಡೈತಿ, ಅದಕ್ಕೆ ಹಂಗನ ನನ್ ನೀನು? ನೋಡ ಪವನ, ಹೇಳಕತ್ತೀನ ನಿನಗ, ನೀನು ವಿಷಯ ಗೊತ್ತಿಲ್ದ ಸುಮ್ನೆ ಏನಾರ ಮಾತಾಡಿದೆ ಅಂದ್ರ ನೀನು ಹಲ್ಲು ಉದುರಿಸ್ತೀನಿ, ನಿಮ್ಮ ಅತ್ತಿಗೂ ನಿನ್ ಹೆಂಡತಿಗೂ ಉದುರಿಸ್ತೀನಿ. ನೋಡ್ರಿ ಅಳಿಯಾರ, ನೋಡ್ರಿ ನಿಮ್ಮಿದ್ರಿಗೇನ ನನ್ನ ಹಲ್ಲು ಉದುರಿಸ್ತಾರಂತ ನಿಮ್ಮ ತಾಯಾರು. ಬೀಗ್ತಿಗ್ ಮಾತಾಡ ಮಾತೇನ್ರಿ? ನೀವ ಹೇಳ್ರಿ. ಹೌದವ್ವ, ಯಾಕವ ಹಿಂಗ್ ಮಾತಾಡತ್ತಿ ನೀನ? ಅಣ್ಣ, ಅವಾಗ ಯಾಕೆ ನೀನು ಇಷ್ಟು ಜೋರ್ ಮಾಡಿ ಮಾತಾಡ್ತಿದ್ದಿ? ನಿನ್ ಹೆಂಡತಿ ಮಾಡಿರೋದೇನು ಕಡಿಮೆ ಮಾಡ್ಯಾಳ ಮಾಡಿ ಏನ? ಬಂದ ನೋಡ್ರಿ, ಹೀರೋ ಅನ್ಕೊಂಡ್ಬಿಟ್ಟಾನ, ದೊಡ್ಡ ಹೀರೋ ತರ ಮಾತಾಡ್ತಾನ. ಈ ಮನ್ಯಾಗ ಎಲ್ಲ ಇವಂದ ನಡಿಬೇಕು ಅಂತಾನ. ಅದೇನ್ ಕೇಳ್ರಿ, ಯಾವ್ದೋ ಫ್ಯಾಕ್ಟ್ರಿ ಮಾರಕತ್ತಾರ ನೋಡ್ರಿ, ಅದ್ ಯಾರೋ ರಾವಣ್ಣರ್ ಬಂದಿದ್ರು ನಿನ್ನೆ. ಆ ಯಾವ ಫ್ಯಾಕ್ಟ್ರಿ ಮಾಡ್ತಾನ ಕೇಳ್ರಿ ಅದನ್ನ. ನಿನಗೆದಕ್ಕವ? ನಿನಗೆದಕ್ಕ? ಅಯ್ಯೋ ಮಾವರ, ನಾನು ನಿಮ್ಮ ಮಗನ್ ಹೆಂಡ್ತಿದ್ದೀನ್ರಿ. ಈ ಮನೆಗೆ ಎಲ್ಲರಿಗೂ ಎಷ್ಟೆಷ್ಟು ಅಧಿಕಾರ ಐತಲ್ರಿ, ಅಷ್ಟೇ ಅಧಿಕಾರ ನನಗೂ ಐತ್ರಿ. ಕೇಳ ಹಕ್ಕ ಐತ್ರಿ ಮಾವರ. ನನ್ನ ಗಂಡಗ ಅನ್ಯಾಯ ಆಗಕತ್ರ ನಾ ಸುಮ್ನಿರ್ಬೇಕೇನ್ರಿ? ನಿಮ್ ಗಂಡಗಿಲ್ಲ ಅನ್ಯಾಯ ಆಗಂತದ್ ಏನೂ ಆಗಿಲ್ಲ. ಆ ಫ್ಯಾಕ್ಟ್ರಿ ಮಾರಕತ್ತಿರೋದ ಬ್ಯಾರೆ ರೀಸನ್. ಒಂದ್ಸರಿಯರ ಬಂದ್ ಫ್ಯಾಕ್ಟ್ರಿಗೆ ನೀವಾಗ್ಲಿ ನಿಮ್ ಗಂಡ ಆಗ್ಲಿ ನೋಡಿದ್ರೆ ಗೊತ್ತಾಗ್ತಿತ್ತು ನಾವ್ ಎದಕ್ ಮಾರಕತ್ತೀವಿ ಅಂತ ಹೇಳಿ. ಇಲ್ಲಿ ಕುತ್ಕೊಂಡು ಹವಾ ಆಡಿಸ್ದಂಗಲ್ಲ. ನೋಡು, ನನಗೂ ಏಕವಚನಾಗ ಮಾತಾಡಕ್ ಬರತ್ತಾ? ನಾನ್ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ನಾನ್ ನಿನಗೂ ಲಾಸ್ಟ್ ಎಚ್ಚರಿಕೆ ಕೊಡಕತ್ತೀನಿ. ನಮ್ಮ ಮನೆ ವಿಚಾರದಾಗ ನೀನು ತಲೆ ಹಾಕ್ಲಾರ್ದ ನಿಂದ ಏಟೈತ ಆಟ ಮಾಡ್ಕೊಂಡು ಈ ಮನ್ಯಾಗಿದ್ರ ಇರು, ಇಲ್ಲ ಅಂದ್ರೆ ನಿಮ್ಮ ಅವನು ಕರ್ಕೊಂಡು ಗಂಟು ಮುಟ್ಟಿ ಕರ್ಕೊಂಡು ಹೋಗ್ತಾ ಇರು. ನನ್ನ ಹೆಂಡತಿ ಹೋಗ್ಬೇಕ್ಲೇ? ನೀನು ನಿನ್ನ ಹೆಂಡತಿ ಬೇಕಾದ್ರೆ ಹೋಗು. ಬಂದಿತ್ತ ಹೆಂಡತಿ ಮ್ಯಾಗ ಇಟ್ಕೊಂಡು? ಏನು, ನಾನು ಹೆಂಡತಿ ಮ್ಯಾಗ ಇಟ್ಕೊಂಡು ಬಂದ? ನೀನ್ ಬರಕತ್ತಿರೋದು. ನಿನ್ ಜೊತೆ ಮಾತಾಡಕ ನನಗ ಇಷ್ಟ ಇಲ್ಲ. ಅಪ್ಪನ ಜೊತೆಗೆ ಮಾತಾಡ್ತೀನಿ. ನೀ ಏನ್ಲ ನಿಮ್ಮ ಅಪ್ಪನ ಜೊತೆ ಮಾತಾಡದ? ನೀನ್ ಏನ್ ಮಾತಾಡ್ತಿದ್ದಿ? ಯವ್ವ, ಈಗ ಒಂದ್ಸರಿ ಆಗ್ಲೇ ಮಾತಾಡಿದ್ದೆ. ನೀವು ಆಸ್ತಿ ನಮ್ಮ ಪಾಲಿನ ನಮ್ಗೆ ಕೊಡೋಂದ್ರು ಕೊಡ್ವಲ್ರಿ, ನಮ್ಮ ಜೀವನಾನು ಮಾಡಕ್ ಬಿಡ್ವಲ್ರಿ. ಮತ್ ನಾನು ಇನ್ನು ಕೋರ್ಟಿಗೆ ಹೋಗಿ ಕೋರ್ಟ್ಗೆ ಹಾಕಿ ತಗೋಬೇಕಾಗತ್ತ. ನಾನು ನಿನಗ ಅವಾಗ ಹೇಳಿನಿ,
ತಗೊಳಕ್ಕಾಗೋದಿಲ್ಲ. ಇದೆಲ್ಲ ನಂದು ಸ್ವಯಾಚಿತ ಆಸ್ತಿ. ಏನ್ ಕೇಸ್ ಹಾಕಿದ್ರು ಏನು ಮಾಡಕ್ಕಾಗಲ್ಲ. ಮೊದ್ಲು ನೀ ಕೇಸ್ ಹಾಕಕ್ಕೆ ನಿನ್ನ ಹತ್ರ ರೊಕ್ಕ ಇರ್ಬೇಕಲ್ಲ. ಲಾಯರ್ ಯಾರು ಅಲ್ಲಿ ನಿಮ್ಮ ಅಪ್ಪನ ಮನೆಯಿಂದ ಟೇಕ ಇಟ್ಟಿಲ್ಲ. ಅಲ್ಲಿ ಹೋದ್ಕೊಳ್ಳೆ ನಾ ಬಾರಪ್ಪ ಬಂದೇನು ಅಂತಂದು ನಿನಗೆ ಕೊಡಾಕ. ನೋಡವ ಅಪ್ಪ ಹೆಂಗ್ ಮಾತಾಡ್ತಾನ. ಮಕ್ಕಳನ್ನದೇ ಇಲ್ಲ. ಆಕೆ ಒಬ್ಬ ಜಾನ್ಕಿ ಇದ್ರೆ ಸಾಕು. ಆಕಿ ಜಾನ್ಕಿ ಮನಿ ಸೊಸಿಯಾಗಿ ಆಕಿಗಿರಷ್ಟು ಜವಾಬ್ದಾರಿನೂ ನಿನಗಿಲ್ಲಲ್ಲೇ. ಬಂದ್ಬಿಡ್ತಿದ್ದಿ ಮಾತೆತ್ತಿದ್ರೆ ಆಸ್ತಿ ಕೊಡು ಅಂತಂದು. ಆಸ್ತಿ ಇಸ್ಕೊಂಡು ಏನ್ ಮಾಡವ್ ನೀನು? ಅಷ್ಟಕ್ಕೂ ಆಸ್ತಿ ಎಲ್ಲ ನಂದು, ಸ್ವಯಾರ್ಜಿತ, ಪಿತ್ರಾರ್ಜಿತ ಏನು ಇಲ್ಲ. ಇಲ್ಲಿ ನಿಮ್ಮ ಅಜ್ಜಂತಿದ್ದಿದ್ರಾ, ಅವ್ರ ಅಜ್ಜಂತಿದ್ದಿದ್ರಾ ಕೇಳ್ಬೇಕಿತ್ತು. ಹೋಗೋಗು ಸಾಕು, ಮುಲ್ಲಾ ಬಂದ. ಇಲ್ಲ, ಇದು ಹಿಂಗಾದ್ರ ಬಗ್ಗೆ ಹರಿಯೋದಿಲ್ಲ. ಮಾನ ಮರ್ಯಾದೆ ಹೋದ್ಮ್ಯಾಗ ನೀ ಕೊಡ್ತಿದ್ದಿ, ಹೌದಿಲ್ಲಪ್ಪ? ಅಯ್ಯಯ್ಯ, ನಿನ್ನಂತ ಮಗನ್ ಯಾವಾಗ ಹೆತ್ ನೋಡ್ ನಾನು, ಅವಾಗ ನನ್ನ ಮಾನ ಮರ್ಯಾದೆ ಎಲ್ಲ ನಾ ಬಿಟ್ಟು ನಿಂತ್ಬಿಟ್ಟೀನಿ. ಅದೇನು ಮಾಡ್ತೀಯ ಮಾಡು. ನಿನ್ನ ಹೆಂಡತಿ ಹೇಳ್ತಾಳ ಹೋಗಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತಾ ಅಂತ. ನೀನು ಹೇಳ್ತಿದ್ದಿ ಮಾನ ಮರಿ ತೆಗಿತೀನಿ ಅಂತ. ಕೂಡ್ಸು, ಅದು ಹಿರಿಯರು ಕೂಡ್ಸು. ಅದು ಏನು ಮಾಡ್ತಿ ಮಾಡು ನೋಡೋಣ. ಅಪ್ಪ ಬೇಡ ಹೇಳಕತ್ತಿ. ನಾನು ಮಾತ್ರ ಯಾವ್ದ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಈ ಸರಿ. ನಾನು ಗಂಡ ಹೆಂಡತಿ ಚಲೋ ಇರೋದು ನಿನಗೆ ಇಷ್ಟನಾಗಲ್ಲನಪ್ಪ. ಕೊಟ್ಬಿಡಲ್ಲ. ನಿನ್ನ ಮಗ ಅಲ್ಲ, ಆರಾಮಾಗಿರ್ತಾನ, ತಿಂದು ಉಂಡು ನಿನ್ನ ಮಗ ಇರ್ತಾನಲ್ಲ. ನಿನ್ನ ಸೊಸಿ ನಿನ್ನ ಮಗ ಅಲ್ಲ. ಯಾಕೆ ಇಷ್ಟಕ್ಕೊಂದು ಸ್ವಾರ್ಥಿ ಆಕತ್ತಿ ನೀನು? ಹೂನಪ್ಪ, ಈಗ ಇಷ್ಟು ದಿನ ನಿಮ್ಗೆ ರಟ್ಟಿ ಗಾತ್ರ ಮಕ್ಕದ ಮೇಲೆ ಬಂದಾವಲ್ಲ ಮೀಸಿ, ಅವು ಬರೋವರೆಗೂ ನಿಮ್ಮನ್ನು ಹಿಡಿದು ಸಲಗಿನಲ್ಲ ನಾನು. ಮತ್ತು ನಾನು ಎದಕ್ಕೆ ಸಲಬೇಕು ನಿಮ್ಮನ್ನ? ನನ್ನನ್ನು ನೀವು ನನ್ನ ಮುಪ್ಪಿನ ಕಾಲದಲ್ಲಿ ನೋಡ್ಕೊಳ್ಳಂತಲ್ಲ. ಮತ್ತು ನೀವೀಗೂ ರೆಕ್ಕಿ ಬೆಲ್ತ ಮೇಲೆ ಆಸೆ ಇಸ್ಕೊಂಡು ಹೋಗ್ತೀರಂದ್ರ ಎದಕ್ಕೆ ಬೇಕಲೇ? ಮಕ್ಕಳು ಮರಿಯಲ್ಲ. ನೀವ ಮಕ್ಕಳಾಗಿರೋ ಇಷ್ಟು ಸ್ವಾರ್ಥಿಗಳಾದ್ಮ್ಯಾಗ ನಾನು ಯಾಕೆ ತಲೆ ಕಿಸ್ಕೊಳ್ಳಿ? ಆತ ಹೋಗಿ ಏನು ಮಾಡ್ತಿ ಮಾಡು. ಹೌದಾ? ನೋಡು ಅಳಿಯಂದ್ರ, ಈ ಮನ್ಯಾಗಂಕ್ರು ನನ್ನ ಮಗಳಿಗೆ 3 ಕಾಸಿಂದಿಲ್ರಿ ಮರ್ಯಾದಿ. ಇರ್ಲಿ ಬರ್ರಿ ಎತ್ತೀರ, ಬರ್ರಿ ಹೋಗೋಣ, ಬರ್ರಿ ಹೇಳ್ತೀನಿ ನಾನು. ಏನು ಮಾಡ್ಬೇಕಪ್ಪ? ನಾವು ಎಷ್ಟಾಗ್ಲಿ ಇದ್ದಂತ ಮನೆಯಾರು. ಏನೋ ಈಗ ನಮ್ದು ಟೈಮ್ ಸುಮಾರು ಐತಿ ಖರೆ, ಆದ್ರೆ ಹಿಂಗೆ ಮಾತಾಡಬಾರ್ದು. ನಿಮ್ಮವ್ವ ನಿಮ್ಮಪ್ಪ ಆತ್ ನಡಿಯಪ್ಪ. ಅದೇನಾಗತ್ತೆ ದೇವ್ರಿಟ್ಟಂಗಾಗ್ಲಿ. ಹೋಗನ್ ನಡಿ. ಹಿಂತಿಲ್ಲ ಅಲ್ಯಾ ಕಿರಣ ಅಪ್ಪ. ಮತ್ತು ನಿನಗೆ ಬೇಡನಪ್ಪ ನಿನ್ನ ಪಾಲಿನ ಆಸ್ತಿ? ಇಲ್ಲಪ್ಪ, ನನಗೇನು ಆಸ್ತಿ ಬೇಡ. ನಾನು ಆರಾಮ್ ನಿಮ್ಮ ಜೊತೆಗೆ ಇದ್ದುಬಿಡ್ತೀನಿ. ಅದೇನೈತಿ ಎಲ್ಲ ಫ್ಯಾಕ್ಟ್ರಿದು, ಮನಿದು, ಹೊಲದ್ದು ಎಲ್ಲ ನೋಡ್ಕೊಂಡು ಆರಾಮ್ ಇರ್ತೀನಿ. ಅಲ್ಲ, ನಮ್ಮಪ್ಪ ನೀನು ಅಂದ್ಮ್ಯಾಗ ನಾಳೆ ನೀನು ಅವ್ವ ಇಲ್ದದ ಕಾಲಕ್ಕೆ ಈ ಆಸ್ತಿ ಎಲ್ಲ ಯಾರಿಗೆ ಹೋಗುತ್ತಾ? ನಮ್ಗೆ ಬರುತ್ತಾ? ಈಗ ನಾವಿನ್ನ 1ರಿಂದ 2, 2ರಿಂದ 3 ಮಾಡ್ಕೊಂಡು ಇಟ್ಕೊಂಡು ಹೋದ್ರ ನಾಳೆ ನಮ್ಮ ಮಕ್ಳ ಮರಿಗೆ ಬರುತ್ತಾ? ನೀ ಹೆಂಗೆ ನಮಗಿಟ್ಟಿ ಹಂಗೆ ನಮ್ಮ ಮಕ್ಳಿಗೆ ಬರುತ್ತಾ? ನಾನು ಯಾಕೆ ಕೇಳಪ್ಪ ಆಸ್ತಿ? ನಾನು ಕೇಳಲ್ಲ. ನಂಗೆಲ್ಲ ಹೇಳಲ್ಲ ಜಾನ್ಕಿ ತಿಳಿಸಿ. ಹಂಗಾಗಿ ನನಗೇನು ಆಸ್ತಿ ಗಿಸ್ತಿ ಏನು ಬೇಡ. ನಿನಗೆ ನಂಬಿಕೆ ಐತಿ. ಇವತ್ತಲ್ಲ ನಾಳೆ ನನಗ ಬರ್ತಾ ಇವ ಹಿಂಗೆ ತಿರ್ಸಾಷ್ಟಿ ಮಾಡಿ ಓಡಾಡ್ತಾನ. ನಾಳೆ ಆಸ್ತಿ ಎಲ್ಲ ನನಗಂತ ನಿನಗೆ ಗ್ಯಾರಂಟಿ ಐತಿ. ಅಲ್ಲೇವಾ ನೀನ ಹೇಳು. ಈಗ ನಾವು ನೀ ಹೆತ್ತ ಮಕ್ಕಳ, ನಮ್ಮಪ್ಪ ಹುಟ್ಟಿರೋ ಮಕ್ಕಳ ನಾವು. ಮತ್ತು ಅಂದಮ್ಯಾಗ ಇನ್ಯಾರಿಗೆ ಹೋಗುತ್ತಾ? ನಮಗ ನಾನು ಕೆಲಸದವು ಬರ್ತೀನಿ. ಅಲ್ರಿ, ಇವ ಏನು ಊರಾಗ ಹಿರಿಯನ್ ಕುಡ್ಸಕ್ ಹೋದ್ನ ಏನ? ನಿನ್ನ ಮಗ ಗೊತ್ತಿರೋದು ಅದೊಂದ. ಬರ್ಲಿ, ಯಾ ಹಿರಿಯ ಬಂದು ಏನು ಹೇಳ್ತಾನ ನಾನು ನೋಡ್ತೀನಿ. ಅಲ್ರಿ ಅಂದ್ರ ಮನೆಯಿಂದ ಜಗಳ ಮಾಡಿ ಕರ್ಕೊಂಬಂದ್ಬಿಟ್ರಿ ಉಟ್ಟು ಬಟ್ಟಿ ಮ್ಯಾಗ. ಮುಂದೇನ್ರಿ ಗತಿ? ನಾನೇನೋ ಊರ್ ಹಿರಿಯರನ್ನ ಕೂಡಿಸ್ತೀರೇನ, ಇಲ್ಲ ಪೊಲೀಸರಿಗೂ ಕಂಪ್ಲೇಂಟ್ ಕೊಡ್ತೀರೇನ, ಏನೋ ಒಂದು ಮಾಡ್ತೀರಿ ಅನ್ಕೊಂಡ್ರ ಲಾಡ್ಜಿ ಕರ್ಕೊಂಬಂದು ರೂಮ್ ಮಾಡಿಟ್ರಲ್ಲ. ಹಂಗಲ್ರಿ ಎತ್ತೀರ, ಆಗ್ಲೇ ಮತ್ತೆ 3 ಸಂಜೆಲಾಗೈತಿ. ಎಲ್ಲಿ ಹೋಗ್ಬೇಕ್ರಿ ನಾವು? ನೀವು ಮತ್ತು ಸ್ವೀಟಿ ಇಲ್ಲೇ ಇರ್ರಿ. ನಾನೆಲ್ಲ ಊರ್ ಹಿರಿಯರನ್ನ ಸೇರಿಸಿ ಅದಕ್ಕೆ ಏನು ಮಾಡಬೇಕೋ ವ್ಯವಸ್ಥೆ ಮಾಡ್ತೀನಿ. ಈಗ ಇಷ್ಟು ಸಂಜೆ ಮುಂದೆ ಯಾರು ಕೊಡೋದಿಲ್ರಿ ಪಂಚಾಯತಿನ. ನಾವು ಹೋಗಿ ಈಗ ಅಡ್ಡಾಡಿ ಎಲ್ರಿಗೂ ಹೇಳಿ ಬಂದ್ರೆ ನಾಳೆ ಮುಂಜಾನೆ 11 ಕೂಡ್ತಾರ್ರಿ. ಇಲ್ಲಿ ಇವೆಲ್ಲ ರೂಲ್ಸ್ ಇರ್ತಾವ್ರಿ, ಅವ್ನು ಫಾಲೋ ಮಾಡಬೇಕ್ರಿ ಎತ್ತೀರ. ಅದಕ್ಕೆ ರೀ ಪಾಪ ನನ್ನ ಸ್ವೀಟಿ ಹೆಂಗಿದ್ಲು ನೋಡ್ರಿ. ನಿಮ್ಮನ್ನ ಮದುವೆಯಾಗಿ ಯಾ ಗತಿಗೆ ಬಂದಾಳ. ಹ್ಞೂ ಮಮ್ಮಿ, ನೀನಾರ ಹೇಳಿ ಮಮ್ಮಿ. ನಂಗೆ ಗೊತ್ತು ಸ್ವೀಟಿ, ನಂಗೆ ಗೊತ್ತು. ನೀನೇನು ಚಿಂತಿನ ಮಾಡಬೇಡ. ನಾ ಎಲ್ಲನೂ ವ್ಯವಸ್ಥೆ ಕರೆಕ್ಟಾಗಿ ಮಾಡ್ತೀನಿ. ನಾನು ಹೋಗ್ಲಿ ಬಿಡು, ನಮ್ಮಪ್ಪ ನಂದು ಮರ್ಯಾದೈತಿ ಅಂತ ನಾ ಸುಮ್ಮನಿದ್ರ ನಮ್ಮಪ್ಪಗದ ಅರ್ಥನ ಆಗೋಲ್ತಡಿ. ಅದೇನ ನೋಡ್ರಿ ಅಳಿಯಾರ, ಏನ ಮಾಡ್ರಿ. ಅತ್ತೀರ ಗಟ್ಟಿಗೆ ಬಾಗ್ಲು ಹಾಕ್ಕೊಂಡು ನೀವು ಮತ್ತು ಸ್ವೀಟ್ ಇರ್ರಿ. ನಾವು ಸ್ವಲ್ಪ ಊರ್ ಹಿರಿಯರ್ನೆಲ್ಲ ಭೇಟಿಯಾಗಿ ಬರ್ತೀನಿ ರೀ. ಆತ್ರಿ? ಹ್ಞೂನಪ್ಪ, ಆತು. ಲಘು ಬರ್ರಿ. ನೀವಿಲ್ದ ನಂಗೆ ಒಂದು ಗಳಿಗೆನೂ ಇರೋಕ್ಕಾಗಲ್ಲ. ನಂಗಂತೂ ಭಾಳ ಅಂದ್ರೆ ಭಾಳ ಬೇಸರ ಆಯ್ತು ನಿಮ್ಮವ್ವ ನಿಮ್ಮಪ್ಪ ನಡ್ಕೊಂಡಿದ್ದ ರೀತಿಗೆ. ಆಯ್ತು ಸ್ವೀಟಿ, ಐ ಆಮ್ ಸಾರಿ.